ನಮಸ್ಕಾರ, FM ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಮೊಸರು ನಾಡಿನ ಹಿರಿಯ ಜೀವಿ, ಸ್ವಸ್ಥ ಸಮಾಜ ನಿರ್ಮಾಣದ ಹರಿಕಾರ, ಗಟ್ಟಿ ಧ್ವನಿಯ ದಟ್ಟ ನಾಯಕ, ಸಮಾಜಮುಖಿ ಚಿಂತನೆ ನನಸು ಮಾಡಿದ ಮಹಾನ್ ವ್ಯಕ್ತಿ, ಅಗಲಿದ ಹಿರಿಯ ಚೇತನ ಪೀರನಾಥಗಿರಿ ಬಾವ ಅವರಿಗೆ ಬಳುತಿ ಗ್ರಾಮಸ್ಥರು ಆತ್ಮೀಯ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಿಸಿದರು. ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಬಳುತಿ ಗ್ರಾಮದ ಹಿರಿಯರಾದ ದಿವಂಗತ ಪೀರನಾಥಗಿರಿ ಗುರು ಶಿವಗಿರಿ ಇವರು 1/6/1940 ಜನಿಸಿ 19/9/2025 ಬಳುತಿ ಗ್ರಾಮದಲ್ಲಿ ಪೀರನಾಥಗಿರಿ ಬಾವ ಮುತ್ಯ ಅವರು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಸೊಂಡೂರು ಸಂಸ್ಥಾನ ಮಠದ ಗುರುಗಳಾಗಿದ್ದರು. ಬಳುತಿ ಗ್ರಾಮ ಪುನರ್ ನಿರ್ಮಾಣಕ್ಕೆ ಕಾರಣವಾದವರು. ಈ ಮಠಕ್ಕೆ 30ನೇ ಪೀಠಾಧಿಪತಿಗಳು. ಹಸಿದ ಹೊಟ್ಟೆಗೆ ಅನ್ನ ಹಾಕುವ ದಾನಿ ಇವರು. ಈ ಕಾರ್ಯವನ್ನ ನೋಡಿ ಸೊಂಡೂರು ಸಂಸ್ಥಾನದ ರಾಜರು ಶ್ರೀಮಠಕ್ಕೆ 11 ನಬರ್ ಭೂಮಿಯನ್ನ ದಾನವಾಗಿ ನೀಡಿದರು. ಪೀರನಾಥಗಿರಿ ಮುತ್ಯ ಅವರ ಹೆಸರಿನಿಂದ ಬಳುತಿ ಗ್ರಾಮ ನಿರ್ಮಾಣವಾಗಿದೆ. ಇವರು ಶಿಕ್ಷಣ ಕಲಿತಿಲ್ಲ, ಆದರೂ ಗ್ರಾಮದ 6,000 ಎಕರೆ ಕ್ಷೇತ್ರದ ಸರ್ವೆ ನಂಬರ್ ಹಾಗೂ ಗ್ರಾಮದ ಪ್ರತಿಯೊಂದು ಮನೆಯ ನಂಬರನ್ನ ನಮ್ಮ ನೆನಪಿನ ಶಕ್ತಿ ಮೂಲಕ ಪಟಾಪಟ್ ಎಂದು ಹೇಳುತ್ತಿದ್ರು. ಮನೆ ಇಲ್ಲದ ಬಡವರಿಗೆ ಮನೆ ಕಟ್ಟಿಸಿಕೊಟ್ಟು ಆಸರೆಯಾದವರು. ದುಡಿಯುವ ಜನರ ಮೇಲೆ ಎಲ್ಲಿಲ್ಲದ ಪ್ರೀತಿ, ಅಭಿಮಾನ. 8 ಎತ್ತಿನ ಒಕ್ಕಲುತನ ಹಾಗೂ 200 ಎಕರೆ ಜಮೀನನ್ನ ನಿಭಾಯಿಸಿಕೊಂಡು ಬಂದವರು. ತನ್ನ ಹತ್ತಿರ ನಿಷ್ಠೆಯಿಂದ ದುಡಿಯುವವರಿಗೆ ಜಮೀನು ದಾನ ಮಾಡಿದವರು. ಗ್ರಾಮದಲ್ಲಿ ಯಾವುದೇ ವಿರೋಧ ಮಾಡಿದವರಲ್ಲ. ರಾಜಕೀಯ ಯಾವುದೇ ಪಕ್ಷಕ್ಕೆ ಸೀಮಿತವಾಗಿದ್ದ ಅಜಾತ ಶತ್ರು. ಇವರು ಅನಾರೋಗ್ಯಕ್ಕೆ ತುತ್ತಾಗಿದ್ದಾಗ ಸಚಿವ ಶಿವಾನಂದ ಪಾಟೀಲ್, ಮಾಜಿ ಸಚಿವ SK ಬೆಳ್ಳುಬ್ಬಿ ಬಂದು ಯೋಗಕ್ಷೇಮ ವಿಚಾರಿಸಿದರು. ಮಾಜಿ ಸಚಿವ ದಿವಂಗತ BS ಪಾಟೀಲ್ ಮನ್ಗುಳಿ ಇವರಿಗೆ ಅತ್ಯಂತ ಆತ್ಮೀಯರಾಗಿದ್ದರು. ಇವರು ಮರಾಠ ಸಮಾಜದಲ್ಲಿ ಜನಿಸಿದರು. ಆದರೆ ಬ್ರಾಹ್ಮಣ ಸಮಾಜದ ಸಂಪ್ರದಾಯದ ಪ್ರಕಾರ ವಿಧಿವಿಧಾನಗಳನ್ನು ನಿರ್ವಹಿಸಿ ಗ್ರಾಮದ ಈಶ್ವರಲಿಂಗೇಶ್ವರ ಮಠದ ಹತ್ತಿರ ಅಂತ್ಯಕ್ರಿಯೆ ನಿರ್ವಹಿಸಿದರು. ನಮ್ಮ ಬಳುತಿ ಹಾಗೂ ಸುತ್ತಮುತ್ತಲಿನ ಒಬ್ಬ ಹಿರಿಯ ಚೇತನ, ಅಜಾತ ಶತ್ರು, ಸೊಂಡೂರು ಈಗಿರುವಂಥ ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕಿನ ಸೊಂಡೂರು ಸಂಸ್ಥಾನದ ಗುರುಗಳಾಗಿರ್ತಕ್ಕಂಥ ಶ್ರೀ ಪೀರನಾಥಗಿರಿ ಗುರು ಶಿವರಾಮಗಿರಿ ಬಾವಮುತ್ಯ ಅವ್ರನ್ನ ಇವತ್ತು ನಾವು ಕಳೆದುಕೊಂಡಿದ್ದೇವೆ. ಅವರು ಮೂಲತಃ ಈ ಬಳುತಿಯ ಪುನರ್ ನಿರ್ಮಾಣಕ್ಕೆ ಕಾರಣೀಭೂತರಾದಂಥ ವ್ಯಕ್ತಿ. ಸುಮಾರು ಅವರ ಇತಿಹಾಸವನ್ನು ಹೇಳ್ಕೊಂಡು ಬಂದರೆ ಇವತ್ತು ಈ ಮಠಕ್ಕೆ ಇವರು 30ನೇ ಪೀಠಾಧೀಶರು. ಇವತ್ತಿನ ತನಕ 30ನೇ ಪೀಠಾಧೀಶರು ಇವತ್ತಿಗೆ ಇವರು. ಸೊಂಡೂರು ಸಂಸ್ಥಾನಿಕರ ಗುರುಗಳು ಹೆಂಗೆ ಆದರೂ ಅನ್ನೋದು ಒಂದು ವಿಷಯವನ್ನು ತಮ್ಮ ಮುಂದೆ ಮಂಡನೆ ಮಾಡ್ತೇನೆ. ಇಲ್ಲಿ ನಮ್ಮ ಹಳೆ ಬಳುತಿಯಲ್ಲಿ ಒಂದು ಕೊಲ್ಲಾರ ದಾರಿಯಲ್ಲಿ ಒಂದು ನಿಜಾಮ್ ಗುತ್ತಿ ಅಂತ ಒಂದು ಊರಿತ್ತು. ಮುಸ್ಲಿಮರು ಅಲ್ಲಿ ಆಡಳಿತವನ್ನು ಮಾಡ್ತಿದ್ರು. ಆ ಊರಿಗೆ ಅದು ಅವರ ಆಧೀನದಲ್ಲಿತ್ತು. ಆನಂತರ ಬೀರಲದಿನ್ನಿ ಅಂತೇಳಿ ನಮ್ಮ ಮುಳವಾಡ ಏತ್ ನೀರಾವರಿ ಸದ್ಯಕ್ಕೆ ಏನೈತೈತೆ ಆ ಪ್ರಾಜೆಕ್ಟ್ನಲ್ಲಿ ಅಲ್ಲಿ ಒಂದು ಬೀರಲದಿನ್ನಿ ಅಂತ ಒಂದು ಊರಿತ್ತು. ಅಲ್ಲಿ ಬ್ರಾಹ್ಮಣರು ಮತ್ತು ಮರಾಠರು ವಾಸ ಮಾಡ್ತಿದ್ರು. ಇನ್ನು ಅದೇ ಮುಂದೆ ಒಂದು 2 ಕಿಲೋಮೀಟ್ರ್ ಹೋದ್ರೆ ಕಾಡ್ರಕೊಪ್ಪ ಅಂತಿತ್ತು. ಕಾಡ್ರಕೊಪ್ಪನ ಹಳ್ಳ ಅಂತಿದ್ರು, ಕಾಡ್ರಕೊಪ್ಪ ಅಂತ. ಹಳೆ ರೊಳ್ಳಿ ಸಮೀಪದಲ್ಲಿ ಅಲ್ಲಿ ಹಿಂದೂಗಳು ಮತ್ತು ಗುರುಗಳು, ಸ್ವಾಮಿಗಳು ಮಂದಿ ವಾಸ ಮಾಡುವಂಥ ಒಂದು ವಾಸಸ್ಥಳ ಇದೆ. ಈ ನಮ್ಮದು ಕಲಾದಗಿ ಜಿಲ್ಲೆ ಇದ್ದಾಗ ಸೋಲಾಪುರದಿಂದ ಬ್ರಿಟಿಷರು ಆಣಿ ಮೇಲೆ, ಕುದುರೆ ಮೇಲೆ ನಮ್ಮ ಬಿಜಾಪುರದ ಇದ್ದಂಥ ಸಂಪತ್ತುಗಳನ್ನು ಹೇರ್ಕೊಂಡು ಹೋಗೋಕೆ ಒಂದು ಹೊಳೆಯಲ್ಲಿ ಒಂದು ದೊಡ್ಡ ಹಳೆಯ ಮಾರ್ಗ ಇತ್ತು ಬ್ಯಾಸಿಗೆ ದಿನದಲ್ಲಿ. ಅಲ್ಲಿ ಒಬ್ಬರು ಈ ಮುದ್ಕೊಂಡಾರ ಇವರ ಗುರುಗಳಾದಂಥವ್ರೊಬ್ಬರು ಆ ಮಠದ 3 ಊರಾಗ ಭಿಕ್ಷಾ ಮಾಡ್ಕೊಂಡು ಬಂದು ಆ ಬಂದಿರತಕ್ಕಂಥ ಕಜ್ಜಾಯವನ್ನು, ಅದೇ ಪ್ರಸಾದವನ್ನು ಬಂದಿರ್ತ ಹಾದಿ ಹೋಗುವ ಯಾರೋ ಯಾತ್ರಿಕರು ಬಂದ್ರಂದ್ರೆ ಅವ್ರಿಗೆ ಊಟ ಹಾಕುವಂಥ ಪರಂಪರೆ ಅಲ್ಲಿತ್ತು. ಹಿಂಗೆ ಎಷ್ಟೋ ವರ್ಷಗಳ ಕಾಲ ನಡೆದಾಗ ಒಂದು ದಿವಸ ಸೊಂಡೂರು ಸಂಸ್ಥಾನಿಕರು ನಮ್ಮ ಈ ಕ್ಷೇತ್ರವನ್ನು ಆಳ್ತಿದ್ರು, ಈ ಭಾಗವನ್ನು. ಅವರು ಜಮಖಂಡಿಯಿಂದ ಬರುವಾಗ ವಸ್ತಿ ಇಲ್ಲಿ ಬಳುತಿಗೆ ಆಗೈತಿ. ಆದಾಗ ಇಲ್ಲಿ ಪ್ರಸಾದ ವ್ಯವಸ್ಥೆ ಎಲ್ಲಿ ಅಂತ ಕೇಳಿದಾಗ ಈ ಸನ್ಯಾಸಿ ನಾ ಮಾಡಿಸ್ತೀನಿ, ನನ್ನ ಜವಾಬ್ದಾರಿ ಐತೆ ಅಂತ ಹೇಳಿದ. ಅಂದಾಗ ಅವತ್ತು ಆ ಬುಕ್ದಲ್ಲಿ ಬಂದಿರತಕ್ಕಂಥ 100 ಜನರಿಗೆ ಒಂದು 100 ಎತ್ತ ಗಾಡಿ ಮೇಲೆ ಎಲ್ಲ ದವಸದಾನಾಗ ರೊಕ್ಕ ಯಾರು ಕೊಡ್ತಿದ್ದಿಲ್ಲ.
ಜೋಳ ಗೋಧಿ ಎಲ್ಲ ನಾವು ಬೇರಾಡ ಗರ್ಪಟ್ಟು ಹೆಂಗೆ ಕೊಡ್ತೀವಿ ಅದು ಕೊಟ್ಟದ್ದು ಹೇರ್ಕೊಂಡು ಮುಂದಿನ ಗಾಡಿ ಈ ಊರಿಗೆ 30 ಗಾಡಿ ಬಂದಿದ್ರೆ ನಾವು ಮತ್ತೆ ನಮ್ಮ ಊರನ್ನೊಂದು 5 ಗಾಡಿ ಕೂಡಿಸಿ 35 ಗಾಡಿ ಮಾಡಿ ನಾವು ರೊಳ್ಳಿಗೆ ಕಳಿಸ್ಬೇಕು. ರೊಳ್ಳಿಗೆ 35 40 ಗಾಡಿ ಮಾಡಿ ಅವ್ರು ಹಿಂಗೆ ಕಳಿಸುವಂಥ ವ್ಯವಸ್ಥೆ ಐತೆ ಹಿಂದಿನ ಕಾಲದಲ್ಲಿ. ಅವರು ಲೇಖನ ಬರಿತಿದ್ರು. ಇವತ್ತು ವಸ್ತಿಯಲ್ಲಿ ಆಯ್ತು ನೀವು ಖರ್ಚು ವೆಚ್ಚ ಏನು ನಾವು ದಿವಸದ ಲೆಕ್ಕಪತ್ರ ಬರಿತೀವಲ್ಲ ಹಂಗೆ ಮಾಲಕರಿಗೆ ಮುಟ್ಟಬೇಕಾಗಿತ್ತು, ಸೊಂಡೂರು ಮಹಾರಾಜರಿಗೆ ಮುಟ್ಟಬೇಕಾಗಿತ್ತು. ಅದು ನೋಡಿದಾಗ ಸಂಜೆ ಮಾಡಿ ನೋಡಿದಾಗ ಇಂಥ ದಿವಸ ಇಂಥ ಊರಿಗೆ ಒಂದು ಹೊಳೆದಂಡಿಗೆ ಕೃಷ್ಣಾ ನದಿ ದಂಡಿಗೆ ಒಬ್ಬರು ಈಶ್ವರನ ಪೂಜೆ ಮಾಡ್ತಾನೆ. ಆ ಸ್ವಾಮಿ ಅಂತೇಳಿ ನಾವು ಊಟ ಮಾಡಿದೇವಿ. ಅವು ಯಾವ ಸಮಾಜದವ ಕೇಳ ಅವರು ಅಕ್ರಮಾಸಿ ಒಬ್ಬ ಸನ್ಯಾಸಿ ಅಂತ ಹೇಳಿದ ದೊಡ್ಡ ಆಳದನ ಸನ್ಯಾಸಿ ಅದನ್ನ ದಿನಂಪ್ರತಿ ಹಿಂಗೆ ಊಟ 3 ಊರ ಭಿಕ್ಷಾ ಬೇಡ್ಕೊಂಡು ಬಂದು ಊಟ ಹಾಕ್ತಾನೆ. ಅಂದಾಗ ಮಹಾರಾಜರು ಕಣ್ತಿರ್ತ ರಾಜ ಅಂದ್ರೆ ನಮ್ಮ ಎಲ್ಲ ಪ್ರಜೆಗಳನ್ನ ಕಾಯುವಂಥವು. ಹಂಗಾರೆ ಇಷ್ಟು ಮಂದಿ ಊಟ ಹಾಕ್ತಾನೆ ಅಂದ್ರೆ ನಮ್ಮ ಕೈಲಿ ಆಗೋದಿಲ್ಲ, ಯಾಕೆ ಆಗೋದಿಲ್ಲ ತಿಳ್ಕೊಂಡು ಇಲ್ಲಿ ಬಳೂತಿಗೆ ಬಂದು 11 ನಂಬರ್ಗಳ ನಮ್ಮ ಮುಂಬಳಿ ಹಾಕಿ 11 ನಂಬರ್ಗಳು ಅವು 36 ಎಕರೆ ಇರ್ಬೋದು, 40 ಎಕರೆ ಇರ್ಬೋದು, 28 ಅಂತಿಂತ ಒಂದು 7 ಎಕರೆ 8 ಎಕರೆ 9 ಎಕರೆ 10 ಎಕರೆ ಇಂಥ 11 ನಂಬರ್ಗಳನ್ನು ಈ ಮಠಕ್ಕೆ ದಾನವಾಗಿ ಕೊಟ್ಟು ಒಂದು ಮಠವನ್ನು ಕಟ್ಟಿಸಿ ಆ ಈಶ್ವರನ ಮೂರ್ತಿ ಏನಿತ್ತು ಅದೇ ಜಾಗದಲ್ಲಿ ಒಂದು ದೊಡ್ಡ ಹೊಳೆದಂಡಿಗೆ ಜಕಣಾಚಾರ್ಯರ ಕಾಲದಿಂದ ಇರತಕ್ಕಂಥ ಒಂದು ಭವ್ಯವಾದ ಒಂದು ಮಂದಿರವನ್ನು ನಿರ್ಮಿಸಿ ಅದಕ್ಕೆ ದ್ವಾರ ಬಾಗಿಲವನ್ನು ಮಾಡಿ ಅಲ್ಲಿ ಹೊಂಡವನ್ನು ಮಾಡಿ ಅವರು ಕಟ್ಟಿ 11 ನಂಬರ್ಗಳನ್ನು ನೀನು ಉಪಯೋಗ ಮಾಡು, ಬಂದು ಹೋಗಿರ್ತಕ್ಕಂಥ ಎಲ್ಲ ಯಾತ್ರಾರ್ಥಿಗಳಿಗೆ ಪ್ರಸಾದವನ್ನು ಮಾಡು. ಅಷ್ಟಾಗ್ಲಿಕ್ಕಂದ್ರೆ ಶ್ರಾವಣದಾಗ ಒಂದು ತಿಂಗಳ ಪೂರ ಬ್ರಾಹ್ಮಣರ ಕೈಲೇ ಪೂಜೆ ಮಾಡಿಸು, ಬ್ರಾಹ್ಮಣರ ಕೈಲೇ ಪ್ರಸಾದ ಆಗಲಿ. ಆನಂತರ ಶಿವರಾತ್ರಿ ಶಿವೋಗಕ್ಕೆ ಸಹಿತ ನೀವು ಪೂಜೆ ಮಾಡಿ ಶಿವರಾತ್ರಿ ದಿವಸನೂ ನೀವು ಊರ ಮಂದಿಗೆಲ್ಲ ಅಲ್ಲಿ ಸಮಾಜ ಮುಖಂಡರಿಗೆ ಬ್ರಾಹ್ಮಣರಿಗೆ ದಾನ ಊಟ ಮಾಡಿಸುವಂಥ ಪರಂಪರೆ ನಿನಗಿರಲಿ ಅಂತೇಳಿ ಹಾಕಿಕೊಟ್ಟಾಗ ಇವ್ರು ಸಹಿತ ಇವರು 30ನೇ ತಲೆಮಾರಿನವ್ರು. ಈ ಸದ್ಯಕ್ಕೆ ನಮ್ಮ ಇತ್ತು ಮುತ್ಯಾರಿ 30ನೇ ತಲೆಮಾರಿನವ್ರು. ಅದೆಲ್ಲ ಇತಿಹಾಸ ನನ್ನ ಕಡೆ ಬೇಕಂದ್ರೆ ಇದೆಲ್ಲ ಕೊಡ್ತೇನೆ ನಿಮಗೆ. 30ನೇ ತಲೆಮಾರಿನ ಬಂದಿರತಕ್ಕಂಥ ಪೀರ್ನಾಥಗಿರಿ ಗುರು ಶಿವರಾಮಗಿರಿ ಬಾಬಾ ಅವ್ರ ವ್ಯಕ್ತಿತ್ವನ ಇವತ್ತು ಅದನ್ನು ಹೇಳಿದೆ ಮಠದ ಪರಂಪರೆ ಹೇಳಿದ್ದೇವೆ. ಸೊಂಡೂರು ಸಂಸ್ಥಾನಕ್ಕೆ ಹಿಂಗೆ ಕೊಟ್ಟಿರ್ತದೆ ಒಂದು ರೈಲ್ವೆ. ಆಗಿನ ಕಾಲದಾಗ ಒಂದು ರೈಲ್ವೆದಾಗ ಸಾಗೋಣಿ ಗಿಡ ತರಿಸಿ ಮಠನೂ ಅವರ ಕಟ್ಟಿ ಹೋಗ್ಯಾರ, ಆ ಗುಡಿನೂ ಅವರ ಕಟ್ಟಿ ಹೋಗ್ಯಾರ. ಅಂಥದ್ರಲ್ಲಿ ಆ 3 ಊರಿನಲ್ಲಿ ಭಿಕ್ಷಾ ಬೇಡ್ಕೊಂಡು ಏನು ಬಂದು ಇಲ್ಲಿ ಮಾಡ್ತಿದ್ದ ಬಂದು ಮಠ ಕಟ್ಟಿದ್ರು. ಸೊಂಡೂರು ಸಂಸ್ಥಾನಿಕರ ಮಠ ಕಟ್ಟಿದಾಗ ಈ ಕಿರ್ದಿನಿ ಹನುಮಂತಿಯವ್ರ ಅಂತೇಳಿದ್ದ ಬ್ರಾಹ್ಮಣ ಮತ್ತು ಮರಾಠ ಸಮಾಜದವರು ನಿಜಾಮಗುತ್ತಿ ಅಂತ ಏನೇನು ಐತಿ ಅಲ್ಲಿ ಮುಸ್ಲಿಂ ಸಮಾಜ ಎಲ್ಲರೂ ಒಂದು ಗುಡಿ ನಾವು ಒತ್ತಟೆ ಇರುನು ಇದೇ ಊರಲ್ಲಿ ಇರುನು ಅಂತ ತಿಳ್ಕೊಂಡು ಆ 3 ಊರು ಕೂಡಿದ್ದಕ್ಕೆ ಇದಕ್ಕೆ ಬಳಕೊಂಡು ಬಂದದ್ದು ಬಳೂತಿ ಅಂತ ಒಂದು ನಾಮಕರಣ ಆಯಿತು. ಆಗಿನ ಕಾಲದಾಗ ಈ ಮುತ್ಯಾರ ಹೆಸರಿನಿಂದ ಆಗಿದ್ದಂಥ ಊರು ನಮ್ಮದು. ಅದಕ್ಕೆ ಈ ಊರಿನ ಇತಿಹಾಸದೊಳಗೆ ಇವರು ಸಾಲಿನ ಕಲ್ತಿಲ್ಲ, ಒಣ್ಣೆತ್ತೆ ಹೋಗ್ಯಾರ ಸ್ವಲ್ಪ. ಆದರೆ ಇಡೀ ಊರು ಸರ್ವೆ ನಂಬರ್ಗಳು ಎಷ್ಟು ಕ್ಷೇತ್ರ ನಮ್ಮೂರ್ದು 6000 ಎಕರೆ 6000 ಎಕರೆನೂ ಎಲ್ಲ ಸರ್ವೆ ನಂಬರ್ಗಳು ಕಂಪ್ಲೀಟ್ ಗೊತ್ತು. ಇಷ್ಟ ಎಕರೆ ಗುಂಟೆ ಅಂತ ಗೊತ್ತವ್ರು. ಬಾರ ಇಸ್ಸಾ ಸಹಿತ ಹೇಳ್ತಾರೆ ಬ ಕಡ ಅಂತ ಬರ್ತಾವದ್ರಾಗ ಬಾರ್ 1 2 ಅವ್ನು ಸಹಿತ ಇಂಥ ಪಟ್ಟಿನ ಇವಂಡ ಅಂತ ಹೇಳ್ತಿದ್ರು. ಅಂಥ ಒಂದು ವಿದ್ವಾನ ಅವರಲ್ಲಿತ್ತು. ಇನ್ನೂ ಒಂದು ನಾವು ಮುಳುಗಡೆ ಸಂತ್ರಸ್ತರು ಆಲ್ಮಟ್ಟಿ ಅಪರ್ ಕೃಷ್ಣ ಪ್ರಾಜೆಕ್ಟ್ನಲ್ಲಿ ನಾವು ಊರು ಕಳ್ಕೊಂಡಾಗ ನಮ್ಮ ಊರಿನ ಒಂದು HPC ನಂಬರ್ ಊರಲ್ಲಿ ಮನೆಗಳಿತ್ತು. ಎಷ್ಟು ನಮ್ಮ ಮನೆ ಇತ್ತು ಹಳೆ ಮನೆಗಳು. ಆ ಎಲ್ಲ ಮನೆಗಳು ಹೊಸ ಊರಲ್ಲಿ ಸ್ಥಳಾಂತರ ಆಗಬೇಕು. ಅದಕ್ಕೆಲ್ಲ ಕಾರಣೀಭೂತರು ಅವರು. ಎಲ್ಲ ಮನೆಗಳು ಮತ್ತೆ ಇರಲಾರ್ದವರು ಒಂದು 10 ವರ್ಷ 5 ವರ್ಷ ಬಂದು ಯಾರೋ ಬಡವರು ಬಂದು ನಮ್ಮ ಊರಾಗಿದ್ರಂದ್ರೆ ಗೌರ್ಮೆಂಟ್ ಜಾಗದಾಗ ಖಾಲಿ ಬಿದ್ದು ಪಾಳ ಜಾಗದಾಗ ಗೋಮಾಳದಾಗ ಅವ್ರಿಗೆ ಮನೆ ಕಟ್ಟಿಸಿಕೊಟ್ಟು ಅವ್ರು ಆಶ್ರಯ ಮಾಡಿ ಅವ್ರನ್ನೆಲ್ಲ ಹೊಸ ಊರಿಗೆ ತಂದು ಅವ್ರಿಗೊಂದು ಮನೆ ಮಾಡಿಸಂತ ಆಶ್ರಯದಾತಂದ್ರು ಅವ್ರಿಗೆ ಅನ್ನಕ್ಕೂ ಹೆಚ್ಚಿನ ಒಂದು ಹೆಮ್ಮೆ ಬರ್ತದೆ. ನಮ್ಮ ದುಡಿಯೋ ಮಂದಿ ಮೇಲೆ ಭಯಂಕರ ಅವನಲ್ಲಿ ಅಭಿಮಾನ. ಆದ್ರೆ ಖಾಲಿ ಪಿಲಿ ಅಡ್ಡಾಡಬಾರ್ದು ಅವನ ಮುಂದೆ. ಊರಾಗ ಒಂದು ದೃಷ್ಟಾಂತ ಹೇಳ್ತೀನಿ. ಈ ಪಂಚಾಯತಿಂದ ಬರ್ತಾವೆ ಕುರ್ಚಿಗಳು, ಅವ್ರು 4 ಮಂದಿ 5 ಮಂದಿ ಕುಂದ್ರು ಅವನ್ನೆಲ್ಲ ಹಾಕಿಸ್ಬೇಡ್ದು. ನನಗೆ 10 ಸಲ ಹೇಳಿದರು ಊರಾಗ ಹಾಕಿಸ್ಬೇಡ ಅವನ್ನ. ಬಸ್ ಸ್ಟ್ಯಾಂಡ್ ಅಲ್ಲಿ ಕೊಲ್ಲಾರದಾರಿಗೆ ಈ ಕಡೆ ಗುಗ್ಯಾಳ ಕಡೆ ಬಸ್ ಸ್ಟ್ಯಾಂಡ್ಗೆ ಹೆಣ್ಮಕ್ಳು ಮಕ್ಕಳು ಹೋಗಲ್ಲ ಅಲ್ಲಿ ಹಾಕ್ಸು. ಇಲ್ಲಿ ಹಾಕಿದ್ರೆ ಎಲ್ಲರೂ ಕೂತ ಮಂಡ ಹರಟಿ ಹೊಡಿತಾರೆ. ಊರ ಸುಭಿಕ್ಷೆಯಿಂದ ಆಗೋದಿಲ್ಲ, ದುಡಿ ಊರಾಗೋದಿಲ್ಲ, ಎಲ್ಲ ಉಡಾಳು ಊರಾಕತಿ ಅಂತ ನಮಗೆ ಮ್ಯಾಲಿನ ಮೇಲೆ ಕಿವಿ ಮಾತು ಹೇಳ್ತಿದ್ರು. ಆದರೆ ಇವತ್ತಿನ ಜನ್ರೇಷನ್ ಅದನ್ನು ಕೇಳೋದಿಲ್ಲ. ನಮ್ಮ ಮನ್ಯಾಗ ನನ್ನ ಮಕ್ಕಳ ಮಾತು ಕೇಳೋದಿಲ್ಲ, ಇನ್ನು ಊರು ಹಂಗೆ ಕೇಳ್ತಾರೆ, ಕೇಳೋದಿಲ್ಲ. ಮುತ್ತಾರೆ ಬ್ಯಾಡ್ರಿ ಅದನ್ನು ಬಿಡ್ರಿ ಅಂದೇವಿ. ಇನ್ನು ಅಂಥ ಒಂದು ಭೂಮಿ ಮೇಲೆ 8 ಎತ್ತಿನ ಒಕ್ಕಲ್ತನ ನಡೆಸ್ಕೊಂಡು ಬಂದಂಥ ವ್ಯಕ್ತಿ ಮತ್ತು 200 ಎಕರೆ ಜಮೀನು ತನ್ನ ಸ್ವಂತ ಇಟ್ಕೊಂಡು 200 ಎಕರೆ ಜಮೀನನ್ನು ನಿಭಾಯಿಸ್ಕೊಂಡು ಬಂದರು ಒಕ್ಕಲ್ತನದಲ್ಲಿ. ದಿವಸ ಅಡ್ಡಾಡಿ ಬರುವಂಥ ವ್ಯಕ್ತಿ. ದಿನ ಹೊಲಕ್ಕೆ 10 ಕಿಲೋಮೀಟ್ರ್ ಕಡೆ 5 ಕಿಲೋಮೀಟ್ರ್ ಮುಂಜಾನೆ ಸಂಜೆ ಮುಂದೊಂದು 5 ಕಿಲೋಮೀಟ್ರ್ ಕಡೆ ಎರಡೂ ಭಾಗದಿಂದ ತನ್ನ ಎಷ್ಟು ಸರ್ವೆ ನಂಬರ್ಗಳದಾವು ಮಕ್ಕಳು ಆಜು ಬಾಜು ಇದ್ದವ್ರು ಸಹಿತ ನೋಡಿ ಹಿಂಗೆ ಮಾಡ್ರಿ ಅಂತ ಹೇಳುವಂಥ ಮನೋಭಾವ ಅವರಲ್ಲಿತ್ತು. ಮತ್ತು ಇವೆಲ್ಲ ಈಗ ಎಮರ್ಜೆನ್ಸಿ ಕಾಯ್ದೆಯಲ್ಲಿ ಉಳುವವನೇ ಒಡೆಯ ಅಂತೇಳಿ ಇಂದಿರಾ ಗಾಂಧಿ ಒಂದು ಎಮರ್ಜೆನ್ಸಿ ಕಾಯ್ದೆ ಮಾಡಿದಾಗ 54 ಎಕರೆನ ಜಮೀನು ಉಳಿಬೇಕಾಗಿತ್ತು. ಹೆಚ್ಚಿನ ಜಮೀನುಗಳ ತೊಂದರೆ ಆದಾಗ ತನ್ನಲ್ಲಿ ಯಾರು ನಿಷ್ಠಾವಂತರು ದುಡ್ಕೋತ ಬಂದಾರ, ಸಂಬಂಧಿಕರಿರಲಿ ಬೇರೆದವ್ರಲ್ಲಿ ಅವ್ರ ಹೆಸರು ಎಲ್ಲ ಮಾಡಿ ಹೋಗೋದು ಬಿಡ್ಕೊಂಡು ಬಂದರು. ಇವತ್ತು ಮಹಾದೇವ ದುರ್ಗಪ್ಪ ಚಲವಾದಿ ಅಂತ ಅದಾರ. ಸುಮಾರು ನನಗೆ ಗೊತ್ತಿದ್ದಿಂದ 80ನೇ ಇಸ್ವಿಯಾಗ ಅವ್ನು ಹೊಲ ಮಾಡ್ಕೊಂಡು ಬಂದಾನ. ಕಡೆದ 45 ವರ್ಷ ಆಯ್ತು. ಅವ್ರು ಎಲ್ಲಿ ಅದಾರ ಅದೇ ಜಮೀನಿದಾಗ ಅವ್ರನ್ನ ಬಿಡಿಸಿಲ್ಲ. ಇವತ್ತು ಅವ್ರು ಬೆಳಿಲಾರ್ದಿರಲಿ ಅವ್ರು ನೊಟ್ಟ ಬಿಡಿಸಿಲ್ಲ. ಅವ್ರು ಅದೇ ಅಲ್ಲೇ ಅದಾರ.
ಆದ್ರೆ ಹೊಲ ಮಾಡಿದವ್ರು ಆ ಹೊಲದಾಗ ಒಂದು 16 ಮಂದಿ ನನ್ನ ಅಂಗಡಿಯಾಗ ಖಾತೆ ಐತಿ, 16 ಮಂದಿ ಇವತ್ತಿಗೆ 16 ಅಷ್ಟು ಮುಳುಗಡೆಗೆ ಅಂದ್ರೆ ಈಗೂ 16 ಮಂದಿ ಅವ್ರು ಹೊಲ ಮಾಡಿದವ್ರು ಅದಾರ. ಅವರೇ ಬಡ್ದಾಡಿ ಬರ್ತಾರೆ, ನನ್ನ ಸೀಮೆ ಒತ್ತೇನ್ರಿ, ನನ್ನ ಅದನ್ನ ಮಾಡ್ಯಾನ್ರಿ, ನೀರು ಬಿಟ್ಟಾನ್ರಿ, ನನ್ನ ಹೊಲದಾಗ ಮುತ್ಯಾರ ಅಂತೇಳಿ ಬರ್ತಾರೆ ಹೊರತಾಗಿ ಅವ್ರು ಎಂದೂ ಕೆಟ್ಟದ್ದು ಮಾಡ್ಕೊಂಡಿಲ್ಲ. ಯಾರು ಅವ್ರ ನಮ್ಮ ಮನೆ ಮಕ್ಕಳಿಗೆ ನೋಡ್ಕೊಂಡು ಬಂದಂಥ ವ್ಯಕ್ತಿ ಅಂದ್ರೆ ಅವನು. ಈ ಬಡವರ ಲಗ್ನ ಮುಹೂರ್ತ ಯಾವ ಬಂದು ಅಂದ್ರೆ ತನಗೆ ಕೈಲಾದಷ್ಟು ಅವ್ರಿಗೆ ಹೇಳಿ ತಿಳಿಸಿ ಭಾಳ ಖರ್ಚು ಮಾಡಬೇಡ್ರಿ, ಕಡಿಮೆದ್ರಾಗ ಮಾಡಿರಿ, ದುಡ್ಡು ಉಳಿಸ್ರಿ ಅನ್ನುವಂಥ ಒಂದು ಮನೋಭಾವ ಯಾವತ್ತೂ ಕೂಡಿ ಉಳಿಸ್ಕೊಂಡು ಹೋಗ್ರಿ, ಹಾಳು ಮಾಡಬೇಡ್ರಿ, ಎಲ್ಲ ಹಾಳು ಮಾಡಬೇಡ್ರಿ ಅನ್ನುವಂಥ ಮನೋಭಾವ ಇತ್ತು. ಯಾವುದೋ ಒಂದು ಬಾಗಿಲು ಬಾಗೇವಾಡಿ ನಾವು ಖರೀದಿ ಹೋದ್ರೆ ಅವು ಇರಲಾರ್ದ ಸೈನ್ಯ ಇಲ್ಲ, ನಮ್ಮಲ್ಲಿ ಹೊಲ ಖರೀದಿ ಆಗಲಿ ಮನೆ ಖರೀದಿ ಆಗಲಿ ಅವು ಇಲ್ಲ, ನಾವು ಎಂದೂ ಹೋಗೇ ಇಲ್ಲ. ನಾನು 64ನೇ ಇಸ್ವಿಯಾಗ ಅವರು ಮಠಕ್ಕೆ ಬಂದರು. 64ರಿಂದ ಅವ್ರ ಜ್ಞಾನ ಸಂಪೂರ್ಣ ನಾನು ಅವ್ರು ಅಳವಡಿಸ್ಕೊಂಡು ಬಂದೆ. ಯಾಕಂದ್ರೆ ಅವ್ರ ಜಮೀನಿಗೆ ಸಮೀಪ ಇರೋದ್ರಿಂದ ನಾನು ಅಂತೇಳಿ ಬಂದು ಮಧ್ಯಾಹ್ನ 1-2 ತಾಸು ಕೂತಿರ್ತಿದ್ರು. ಆ ಊರಿನ ಅನುಭವ, ಹಿಂದಿನ ಅನುಭವ ನನ್ನ ಮುಂದೆ ಹಂಚ್ಕೋತಿದ್ರು. ಅದನ್ನೆಲ್ಲ ನಾವು ಕೇಳ್ಕೊತ ಬಂದಿರತಕ್ಕಂಥ ವ್ಯಕ್ತಿಗಳು. ಅದಕ್ಕೆ ಸತಿ ಏನು ಕಳ್ಕೊಂಡಿವಲ್ಲ, ನಮ್ಮ ಊರಿನ ಬರಡ ಇವತ್ತು ಎಲ್ಲರೂ ಇಡೀ ಊರು ಯಾವುದೂ ಸಮಾಜ ಇಲ್ಲ, ಇಲ್ಲಿ ಇರೋದ ಹೆಚ್ಚಾಗಿ ಹಿಂದೂಗಳ ಊರ. ಅಂಥದ್ರಲ್ಲಿ ಸ್ವಲ್ಪ ಸಮಾಜ ಐತೆ, ಅವ್ರದ್ದು ಐತೆ ಅಂದ್ರೆ ವಾಪಸ್ ಇಂಥ ಸಮಾಜದವನು ಇಲ್ಲಿ ಬಂದಿಲ್ಲ, ಕೆಲಸಕ್ಕೆ ಅಂದಿಲ್ಲ. ಎಲ್ಲ ಮಾಜಿ ಹಾಲಿ ಮಿನಿಸ್ಟ್ರುಗಳು ಸಹಿತ ಅಡ್ವಾನ್ಸ ಬಂದು ಹೋದ್ರು. ಯಾಕೆ ಅವ್ನ ವ್ಯಕ್ತಿತ್ವ ಹಂಗಿತ್ತು, ಯಾರಿಗೂ ಕೆಟ್ಟದ್ದನ್ನು ಮಾಡಲಿಲ್ಲ. ಮನುಗಳಿಗೌಡ್ರು 6 ಸಲ MLA ಆದರೂ ಅವರೇ ಕಾರಣೀಭೂತರು. ಬಂದು ಮನುಗಳಿಗೌಡ್ರು ಬಂಧುಗಳ ಉದ್ದಕ್ಕೆ ಕಾಲು ಬೀಳ್ತಿದ್ರು. ಒಂದು ಮಠಕ್ಕೆ ಬಂದು ಹೋಗ್ಬಿಟ್ರೆ ಕಲಾಸ್ ಹೊಳೆ ಬರ್ತಿದ್ದಿಲ್ಲ, ಏನಿಲ್ಲ. ಅವತ್ತು ಅವ್ರು ಹೇಳಿದಂಗೆ ಎಲೆಕ್ಷನ್ ಆ ರೀತಿ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಅಜಾತ ಶತ್ರು. ಇವತ್ತು ನಮ್ಮನ್ನು ಯಾರು ನಮ್ಮ ಜೋಡಿ ಜಗಳ ತೆಗಿ ಊರಾಗ ಪಾರ್ಟಿ ಮಾಡಿಸ್ಕೊಟ್ಟಿಲ್ಲ, ಇಲ್ಲಿ ಥರ ಯಾರೊಬ್ಬರನ್ನು ಪಾರ್ಟಿ ಮಾಡಿಸ್ಕೊಡ್ಲಿಲ್ಲ. ಯಾಕೆ ಸಮಾತ ನಾನು ಹೊಡಿತೀನಿ ಅಂತ ಒಬ್ಬ ನಾನು ವಿರೋಧಿ ಯಾವ್ರ ಅವ್ರ ಮುಂದೆ ಹೇಳಿದ್ನಂದ್ರೆ ಅವತ್ತು ನೀನು ಹೊಡಿತಾನ ಅಂತ ಹೇಳ್ತಿದ್ರು ಅವರು. ನನ್ನ ಕರ್ಕೊಂಡು ಹೋಗ್ಬಿಡ್ತೆ, ನಂದು ಕೆಲಸ ಐತೆ ಬಾ ಇವತ್ತು ಅಂದರೆ ಬೇರೆ ಕಡೆ ಹೋಗ್ಬಿಟ್ಟು ನಾನು ಕರ್ಕೊಂಡು ಮೂತಿ ತಪ್ಪಿಸಂಥ ವ್ಯಕ್ತಿ ಇನ್ನು ಎಂದೂ ಸಿಗೋದಿಲ್ಲ, ಏನು ಹುಟ್ಟೋದೂ ಇಲ್ಲ, ನಾವು ನೋಡೋದೂ ಇಲ್ಲ. ನಾವು ಸುತ್ತಮುತ್ತ ಹಳ್ಳಿಯಾಗ ಸುಮಾರು ನಾನು ಬೇರೆ ಎಲ್ಲ ಕಡೆ ತಿರುಗಾಡ್ತೀನಿ. ಆದರೆ ಇಂಥ ವ್ಯಕ್ತಿತ್ವ ಇದ್ದಂದು ಎಲ್ಲರೂ ರಾಜಕಾರಣ ಮಾಡ್ತಾರೆ. ಕಾಂಗ್ರೆಸ್ನವನ್ನ JDS ಅಂತ ಅವ್ರಿಗೆ ಯಾವ ಮಟ್ಟಕ್ಕೆ ಬಂದವ ಯಾವನೂ ಅವ್ರಿಗೆ ಇದೇ ಪಕ್ಷದ ಇವತ್ತಿನ ಗುರ್ತ ಮಾಡಿಸ್ಕೊಳ್ಳಿಲ್ಲ. ಒಂದು ಬಟ್ ಇಡಿಸ್ಕೊಳ್ಳಿ, ನಾವು BJPನ ಮಾಡ್ತಾನೆ ಮುತ್ತೆ, ಕಾಂಗ್ರೆಸ್ನ JDSನ ಮಾಡ್ತಾನೆ ಅಂತ ಹೇಳಿಲ್ಲ. ಆದರೆ ತನ್ನ ಬೆನ್ನಿಗೆ ಬಂದು ಬಿದ್ದವ್ರನ್ನ ಎಂದೂ ಬಿಟ್ಟಿಲ್ಲ. ಎಲ್ಲರನ್ನೂ ಅವ್ರಿಗೆ ಗೆದಿಸೇ ತೀರ್ಸ್ಯಾನ. ಅವ್ನು ಬೆನ್ನಿಗೆ ಬಂದು ಬಿದ್ದರು ಅಂದ್ರೆ ಅವ್ರಿಗೆ ಗೆದಿಸೇ ತೀರಿಸುವಂಥ ವ್ಯಕ್ತಿ. ಅವನ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ, ಆದರೆ ಅಂಥ ಒಂದು ಗುರುವನ್ನ ನಾವು ಇವತ್ತು ಕಳ್ಕೊಂಡೇವು ಅಂದ್ರೆ ನಮಗೆ ಅಪಾರವಾದ ದುಃಖ. ನಮ್ಮ ಕುಟುಂಬಕ್ಕೆ ಈಗೇನು ಬಂದಿರತಕ್ಕಂಥ ಮುಂದೆ ಇರ್ತಕ್ಕಂಥ ಮರಿ ಬಿಟ್ಟಿವಲ್ಲ, ಅವಾದರೂ ಒಳ್ಳೆಯ ವ್ಯಕ್ತಿತ್ವ ಐತಿ ಅಂತ ಅವನ ಮುಖದ ಮೇಲೆ ತೇಜಸ್ವಿ ನನಗೆ ಕಾಣ್ತೈತಿ. ಮತ್ತು ಮುತ್ಯಾರ್ದೊಂದು ಕರಿಬಾಯಿ ಅಂತಿದ್ರು, ಯಾರು ಅವ್ರು ಏನು ಮಾಡಿಸ್ಕೊತಿದ್ದಿಲ್ಲ. ಯಾರು ಏನರ ನ್ಯಾಯ ತಂದಿದ್ದೇವು ಅಂದ್ರೆ ಆ ನ್ಯಾಯದಾಗ ಬ್ಯಾಡ್ ಬಿಡ್ರು ಹೋಗ್ರು ಅಂತಿದ್ರು. ನಾವು ಭಾಳ ಕೇಳಿ ಹಠ ಮಾಡಿದಂದ್ರೆ ಹೋಗಿ ಹಾಳಾಗಿ ಹೋಗಿ ಅಂದ್ಬಿಟ್ಟಿದ್ರು. ನಾವು ಹಾಳಾಗಿ ಹೋಗಿದ್ದೇವೆ. ಅಂಥ ಒಂದು ಶಕ್ತಿ ಅವರಲ್ಲಿತ್ತು. ಅದಕ್ಕೆ ಯಾವ ಇದ್ರಾಗ ಬಂದರೂ ಅವ್ರು ಕಡಿಮೆ ಇದ್ದಿದ್ದಿಲ್ಲ, ಎಲ್ಲ ಸಮಾಜಕ್ಕೂ ಹೋಗಿದ್ರು. ಹೊತ್ತು ಯಾವ್ದು ಬೇಕು ಹೋಗಿ ಅವ್ರಿಗೊಂದು ಇನ್ನೊಂದು ವಿಶಿಷ್ಟ ಏನಂತಂದ್ರೆ ಬ್ರಾಹ್ಮಣರಿಗೆ ಹೆಂಗೆ ಕೊಡ್ತಿದ್ರು ಹಂಗೆ ಸೀದಾ ಕೊಡ್ತಿದ್ರು. ನಾವು ಎಲ್ಲ ಹಿಂದೂ ಧರ್ಮದವ್ರು ನಾವು ಲಗ್ನ ಮಾಡಿದೆವು ಅಂದ್ರೆ ಅವ್ರ ಮಠಕ್ಕೆ ಸೀದಾ ಕೊಡ್ತಿದ್ದೇವೆ ನಾವು. ಆ ಸೀದಾ ಕೊಟ್ಟರೆ ಅವ್ರು ಬಂದು ಆಯರಿ ಹಾಕಿದ್ರು, ಊರಾಗ ಎಲ್ಲಿ ಊಟ ಮಾಡ್ತಿದ್ದಿಲ್ಲ. ಪರಸ್ಥಳಕ್ಕೆ ಹೋದ್ರೆ ನಮ್ಮ ಜೊತೆ ಊಟ ಮಾಡ್ತಿದ್ರು. ಆದ್ರೆ ಬ್ರಾಹ್ಮಣರ ಜೋಡಿನ ಅವ್ರ ಪಂಥಿ ಯಾವಾಗ ಮಾಡಿದ್ರು, ಬ್ರಾಹ್ಮಣರ ಜೋಡಿ ಅಂಗಿ ಕಳೆದು ಕೂತು ಬ್ರಾಹ್ಮಣರ ಜೋಡಿನ ಅವ್ರ ಪಂಥಿ ಆ ಊಟ. ಅಂಥ ಪರಂಪರೆ ಬ್ರಾಹ್ಮಣರ ಜೋಡಿ ಬಂದಿರತಕ್ಕಂಥ ಪರಂಪರೆ ಅದು. ಅದಕ್ಕೆ ಅವರಿಗೆ ಹರಣ ಭಕ್ತರು, ಅವರು ಹರಿಭಕ್ತರಲ್ಲ ಹರಣ ಭಕ್ತರು. ಅದಕ್ಕೆ ಇವ್ರಿಗೆ ನಾವು ಹಿಂದೂ ಸಮಾಜದಾಗ ಏನು ಮಾಡ್ತೇವೆ, ಮರಾಠ ಸಮಾಜಕ್ಕೆ ಸಂಪ್ರದಾಯ ಇಲ್ಲ ಅವ್ರದೀಗ. ಮರಾಠ ಸಂಪ್ರದಾಯದ ಇದ್ದವ್ರನ್ನೆಲ್ಲರೂ ದಹನ ಮಾಡ್ತೇವೆ. ಇವ್ರನ್ನೆಲ್ಲ ನಾವು ಹಿಂದೂ ಸಂಪ್ರದಾಯದ ಜೊತೆ ಹೆಂಗೆ ಮಾಡ್ತೇವೆ, ಗದ್ದಿಗೆ ಕಟ್ತೇವಲ್ಲ ಹಂಗೆ ಗದ್ದಿಗೆ ಪೂಜಾ ಇವ್ರದ್ದೆಲ್ಲ ನಡೀತೈತಿ. ಅಂಥ ಒಂದು ಮಠ ಕಟ್ಟ್ಯಾರ, ಆ ಗುಡಿ ಕಟ್ಟ್ಯಾರ, ಈಶ್ವರಲಿಂಗನ ಗುಡಿ. ಏನು ಜಾಮದಾರ್ ಒಂದು ಜಕನಾಚಾರ ಕಟ್ಟಿದವಾಗ ಜಾಮದಾರ್ನ ಬುಕ್ ಮತ್ತೊಮ್ಮೆ ಮುಳುಗುವ ಗುಡಿಗಳನ್ನು ಅಂತೇಳಿ ಆ ಮುಕ್ಬಿಡ್ದಾಗ ನಮ್ಮ ಬಳುತಿ ಗುಡಿನ ಐತಿ. ಅಲ್ಲಿ ಇವೆಲ್ಲ ಮೂರ್ತಿಗಳನ್ನ ತಂದು ಇಲ್ಲಿ ಸ್ಥಾಪನೆ ಮಾಡಿ ಸುಮಾರು ಒಂದು 10 ಲಕ್ಷ ಆಗಿನ ಕಾಲದಾಗ 91-92ರಾಗ ಆಗಿನ ಕಾಲದಾಗ ತಾನು 10 ಲಕ್ಷ ಖರ್ಚು ಮಾಡಿ ತಾನು ಸ್ವಂತ ದುಡ್ಡಿನಿಂದ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದಂಥ ವ್ಯಕ್ತಿ. ಯಾರ ಕೈಲಿ ₹1 ಪಟ್ಟಿ ತೊಗೊಂಡಿಲ್ಲ. ಅದಕ್ಕೆ ಒಬ್ಬರು ನಮ್ಮ ಗುಡುಗುಂಟಿ ಫ್ಯಾಕ್ಟ್ರಿ ಅವರು ಒಂದು 11,000 ರೂಪಾಯಿ ಕೊಟ್ಟಿದ್ರು ಒಂದು ಸಲ ಬಂದಾಗ. ನಮ್ಮ ಗುಡಿಗೆ ಬೇಡ, ಈ ಪಾಂಡುರಂಗನ ಗುಡಿ ಕೊಡ್ರಿ ನೀವತ್ತು, ನನ್ನ ಕೈಲೇ ಕೊಟ್ಟು ಪಾಂಡುರಂಗನ ಗುಡಿ ಕೊಟ್ಟರು. ಅಂಥ ವ್ಯಕ್ತಿ ₹1 ಅನ್ನೋದಕ್ಕೆ ಹಾಕ್ಲಾರ್ದ ಆ ಗುಡಿ ಕಟ್ಕೊಂಡು ಈಗೂ ಬ್ರಾಹ್ಮಣರಿಗೆ ಅದೇ ಥರ ಶ್ರಾವಣ ಪೂಜೆ ಮಾಡಿಸ್ತಾರೆ, ದಿನ ಪೂಜೆ ಮಾಡ್ತಾರೆ. ಅವ್ರನ್ನ ವೈಶಿಷ್ಟ್ಯ ತಣ್ಣೀರು ಜಳಕನ ಮಾಡಿದ್ರು. ಅವರು ಜಳಕ ಮಾಡಿ ಬಂದ ಪೂಜೆ ಮಾಡ್ತಿದ್ರು. ಹುಣ್ಣಿ ಅಮಾವಾಸ್ಯೆ ದಿವಸ ಮತ್ತು ಏಕಾದಶಿ ವ್ರತ ಅವ್ರದ್ದು. ಮುಂಜಾನೆ ಜಳಕ ಮಾಡಿ ಒಂದು 5 ಬ್ಯಾಳಿ ಹಾಕಿ ಒಂದು 5 ಕಡುಬು ಮಾಡಿ ಅನ್ನ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಅವನ್ನ ಸ್ವಲ್ಪ ಪ್ರಸಾದ ಸ್ವೀಕಾರ ಮಾಡಿದ್ರಿಂದ ಮರುದಿವ್ಸ ಅದ ದಿವ್ಸ ಮಾಡ್ತಿದ್ರು. ಮುಂಜಾನೆ 5 ಕಡುಬು ತಿಂದ್ರೆ ಮರುದಿವ್ಸನ ಮಾಡೋದು. ಅದೊಂದು ವೈಶಿಷ್ಟ್ಯ. ಅಂಥ ವ್ರತ ಮಾಡ್ಕೊಂಡು ಬಂದರು. ಮತ್ತು ಶ್ರಾವಣದಾಗ 1 ತಿಂಗಳ ಪೂರ ಉಪವಾಸ ಇರ್ತಿದ್ರು ಅವ್ರು. ಅಂದ್ರೆ ತಣ್ಣೀರು ಜಳಕ ಇರೋದ್ರಿಂದ ಇಷ್ಟು 88 ವರ್ಷಗಳ ಕಾಲ ದೀರ್ಘ ಆಯುಷ್ಯದಲ್ಲಿ ಬಂದರು. ಮತ್ತು ಒಂದು ಶುಗರ್ ಇಲ್ಲ, BP ಇಲ್ಲ, ಏನೂ ಇಲ್ಲ, ಯಾವುದೇ ಒಂದು
ಮಾಂಸಾಹಾರಿ ತತ್ತಿ ಅವೆಲ್ಲ ಸ್ವೀಕಾರ ಇದ್ದಿದ್ದಿಲ್ಲ ಅವ್ರಿಗೆ. ಬರೀ ರೊಟ್ಟಿ ತುಪ್ಪ ರೊಟ್ಟಿ ಇದನ್ನ ಊಟ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ. ಒಂದು ತಿಂಗಳೊಳಗೆ ಇದೆಲ್ಲ ಆಗಿ ಒಂದು ಗಂಟಾಂತರ ಆಗಿ ಇವತ್ತು ಇಲ್ಲಂಗೆ ಆಗೈತಿ. ಭಗವಂತ ಅವರ ಕುಟುಂಬಕ್ಕೆ ಈ ಮುಂದಿರ್ತಕ್ಕಂಥ ಬಿಟ್ಟಂಥ ಮರಿಗೆ ದೇವರು ಒಳ್ಳೆಯ ಆಯುರ್ವೇದ ಕೊಟ್ಟು ಈ ದುಃಖವನ್ನು ಭರಿಸುವಂಥ ಶಕ್ತಿ ಅವರಲ್ಲಿ ಬರಲಿ ಅಂಥೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿವಸ ಬಹಳ ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಿದ್ದಂಥ ವಿಜಯಪುರ ಜಿಲ್ಲೆ ಕೊಲ್ಲಾರ ತಾಲೂಕಿನ ಬಳುತಿ ಗ್ರಾಮದ ಅಲ್ಲಿಯ ಹಿಂದಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಹಿರಿಯರು, ಎಲ್ಲ ರೈತರಿಗೆ ಗ್ರಾಮದಲ್ಲಿ ಆರ್ಥಿಕ ಸಹಾಯವನ್ನು ಮಾಡುವುದರ ಜೊತೆಗೆ ಎಲ್ಲರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಸಾಮಾನ್ಯರ ಜೊತೆ ಬೆರೆತು ಎಲ್ಲರ ಜನಮನವನ್ನು ಗೆದ್ದಿರತಕ್ಕಂಥ ಒಬ್ಬ ಹಿರಿಯ ಮುತ್ಸದ್ದಿ ಹಿರಿಯರಾಗಿರ್ತಕ್ಕಂಥ ಶ್ರೀ PC ಬಾವಪುತ್ಯ ಅವರು ದೈವಾಧೀನರಾಗಿದ್ದಾರೆ. ನಾನು ಈಗಾಗಲೇ 4 ದಿನಗಳ ಹಿಂದೆ ಅವರ ಮಠಕ್ಕೆ ಹೋಗಿ ಅವರ ಆರೋಗ್ಯವನ್ನು ವಿಚಾರ ಮಾಡಿ ಬಂದಿದ್ದೆ. ಆದರೆ ಅವರ ಆರೋಗ್ಯ ಸ್ಥಿತಿ ಭಾಳ ಗಂಭೀರವಾಗಿತ್ತು. ನಿನ್ನೆ ರಾತ್ರಿ ಅವರು ಹರಿಪಾದವನ್ನು ಸೇರಿದ ಮರಾಠ ಸಮಾಜದ ದೊಡ್ಡ ನಾಯಕರಾಗಿ ನನಗೂ ಕೂಡ ಭಾಳ ಆತ್ಮೀಯರಾಗಿದ್ದಂಥವರು. ಅವರ ನಿಧನದಿಂದ ಗ್ರಾಮಾಂತರ ಪ್ರದೇಶದಲ್ಲಿ, ವಿಶೇಷವಾಗಿ ಬಳುತಿ ಹಾಗೂ ಕೊಲ್ಲಾರ ತಾಲೂಕಿನಲ್ಲಿ ತುಂಬಲಾರದ ಹಾನಿ ಆಗಿದೆ ಅಂತೇಳಿ ತಪ್ಪಾಗಲಿಕ್ಕಿಲ್ಲ. ಅವ್ರು ಹೆಂಗಿದ್ರು ಅಂತ ಹೇಳಿದ್ರೆ, ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ರಾಜೋಟಪ್ಪ ಅಂತಕ್ಕಂಥ ಬಾಲಕೃಷ್ಣ ಅವರ ಸಾಹುಕಾರನ ಪಾತ್ರ ಏನಿತ್ತು, ಆ ರೈತರ ಬಗ್ಗೆ ಕಾಳಜಿ ಮಾಡ್ತಕ್ಕಂಥ ಏನು ಪಾತ್ರ ಚಿತ್ರದಲ್ಲಿತ್ತು, ಅದು ನಿಜ ಜೀವನದಲ್ಲಿ ಶ್ರೀ ಬಾವಪುತ್ಯ ಅವರು ರೈತರ ಅನುಕೂಲಕ್ಕಾಗಿ ಸಾಕಷ್ಟು ತಮ್ಮ ಆರ್ಥಿಕ ಸಹಾಯವನ್ನು ಮಾಡಿರ್ತಕ್ಕಂಥದ್ದು ಎಂದೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅವರ ನಿಧನದಿಂದ ದೊಡ್ಡ ಹಾನಿಯಾಗಿದೆ. ಹೀಗಾಗಿ ಅವರಿಗೆ ದೇವರು ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ. ಅವರ ಅಪಾರ ಬಂಧು ಬಳಗಕ್ಕೆ, ಅಭಿಮಾನಿಗಳಿಗೆ ಆಗಿರ್ತಕ್ಕಂಥ ದುಃಖವನ್ನು ತುಂಬತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಭಗವಂತನಲ್ಲಿ ಬೇಡ್ತಾರೆ.
ಹೌದು ಮತ್ತೆ ಸ್ವಂತ ಆಗ್ಯಾವ ನಾವು ಆಡಾಯ್ತು ಗೋವಾ ಇದು ತಿರುಗಾಡ್ತಾರ ಸ್ವಚ್ಛ ಮಾಡಿ ಮತ್ತೆ ಗೋವಾ ಐತೆ ಒಂದೇ ಮಾಡಿದ್ರಿಲ್ಲ ಒಂದೇ ಮಾಡಿದ್ರೆ ನಮ್ಗೆ ಮೋಕ್ಷ ಒಂದೇ ಮಾಡಿದ್ರೆ ಎಷ್ಟೋ ದುಡುಕಿ ಮಾಡಿದ್ರೆ ಮೋಕ್ಷ ಅಂದ್ರೆ ಇಬ್ಬರು ನಮ್ಮ 3 ಮಂದಿ ಆನಂದ ಅನ್ನ ಬಸವಣ್ಣವ್ರು ಆಗ್ಯಾರ ನಾವು ಒಬ್ಬರನ್ನ ಇಬ್ಬರನ್ನ ಹೇಳಿದ್ದೀನಿ 16,000 ಮಂದಿ ಅಲ್ಲ 16,000 ಮಂದಿ ಅಲ್ಲಿ ಹೇಳಿ ಬಸವಣ್ಣವ್ರು ಹುಲ್ಲ ಕಳಿಸಿ ಅಡಿಗಾಡ್ಬೇಕಂತಂದ್ರೆ ಅವನೇ ಕುಂತಾಗ ಅಡಿಗಾಡ್ತೈತಿ ಈಗ ಗೊತ್ತಾತ ನಮ್ಗೆ ಗೊತ್ತಾತ ಅದಕ್ಕೆ ಅವರ ಹುಡುಕ್ಯಾರ ನಮ್ಮ ನಾವಿಲ್ಲಿ ಹೌದೌದು 16,000 ಮಂದಿ ತಮ್ಮ ಏನು ಅದರ ಜೊತೆಗೆ ಈ ಮಠದ ಪರಂಪರೆಯನ್ನ ನಾನು ಒಂದು 30 ತಲೆಮಾರಿನಿಂದ ಬರಬೇಕಾದ್ರೆ ಈ ಮಠದ ಪರಂಪರೆ ಏನಪ್ಪ ಮಠ ಅಂದ್ರೆ ಯಾರು ಎಲ್ಲಿಯವರು ನಾವು ಈ ಸುರೇಶ್ 4ನೇ ಸಲ ಬಂದ ನೆನೆಸ್ತೇವೆ ನಾವು ಒಂದು ಹಳೆಗೋಳಿ ಸಮೀಪ ಕಾಡಕೊಪ್ಪ ಅಂತ ಕಾಡಕೊಪ್ಪನ ಹಳ್ಳ ಅಂತಿದ್ದೀವಿ ಕಾಡಕೊಪ್ಪ ಅಂತ ಅಲ್ಲಿ ಹಿಂದೂಗಳು ಮತ್ತು ಸ್ವಾಮಿಗಳು ಜಾಗದಲ್ಲಿ ವೀರಸಿಂಹಿ ಅಂತ ಒಂದು ಊರಿತ್ತು ಅಲ್ಲಿ ಹನುಮಂತೇವರು ಅಲ್ಲಿ ಬ್ರಾಹ್ಮಣರು Thank you.
ಇಲ್ಲಿ ನೋಡ್ರಿ ಈ ಕಡೆ
ಭಾಳ ಯಾವಾಗಲೂ ಇದು ಮಾಡೋದು ಊರಿನ ಇದೇ ಜೀವ. ನನಗೆ ವಿಷಯ ಫೋನ್
तले कोण मालके तारा तुका स्पर्श आणि जनित प्रत्यवाय परिहारार्थम विष्णु ज्योतिष उभयोचिष्ट लेखनार्थे चंदनगंधम समर्पयामि लंडनार्थे औषधं समर्पयामि पूजार्थे पुष्पाणि समर्पयामि कालोद्भवपुष्पाणि नानाविध परिमलपुष्पाणि समर्पयामि स्थापितद्रव्याणि समर्पयामि नमस्करोमि संस्कार करीजे मंत्र आपको तुलसी आपको पंचरत्न नर्मदे जले सन्निधि गुरु नारायण परब्रह्म इति अक्षति जगत् सर्वं जगमे तेजादिनमः पुरुषमे गोसनं उद्यरात् नरः चक्षुषुवाजतेनः कुचिति मात्रः तस्मारङ्गमो शक्तय गुणः पापो जनयः सासनः ಇದು ಬೆತ್ತ ಅಂತಂದ್ರೆ ಪರಂಪರೆ ಬಂದಿತ್ತಂದ್ರೆ ನಾಳೆ ಪಟ್ಟು ಕಟ್ತಾರೆ ಮೊದಲ ಬೆತ್ತಕ್ಕೆ ಮಾಡ್ತೀರಿ ಆಮೇಲೆ ಅವ್ರಿಗೆ ಮಾಡ್ತೀರಿ ಮಾಲ್ಯಾದಿ ಹಾರ ಹಾಕಿ ಸ್ವಲ್ಪ ಆಮೇಲೆ ಬೆಟ್ಟಕ್ಕೆ ಸ್ವಲ್ಪ ನೋಟ್ ಕಂದಾರ ಇದೆ ಬೇರೆ ಇವು ಹಾಕುವ ಮತ್ತೆ ಹಾಕ್ಬಿಟ್ಟಿಲ್ಲ ಮತ್ತೆ ಈಗ ಹೆಂಗೋ ಮೆರವಣಿಗೆ ಅಂತ ಹಾಕುತ್ತ ಅವನ ಕಡೆಯಿಂದ ಹಾಕುತ್ತಾವ जन्मोत्सवाल बंदे जलमादिका जत्तां पूजयामि जलवी परमे प्रसीद
ಯಾಕೆ